ಹುತ್ತಕ್ಕೆ ಹಾಲು ಎರೆಯುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ. ಸಂತಾನ ಯೋಗ, ಬಿ. ಪಾಪನಾಶ, ಸಿ. ಆಶೀರ್ವಾದ, ಡಿ. ಪ್ರಾಣಿ ಹಿಂಸೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಾಣಿ ಹಿಂಸೆ. ಹಾವು ಮೊಟ್ಟೆ ಇಡುವ ಸರೀಸೃಪ. ಹಾಲು ಕುಡಿಯುವುದಿಲ್ಲ. ಶುದ್ಧ ಮಾಂಸಾಹಾರಿ. ಕೇವಲ ಸಸ್ತನಿಗಳು ಮಾತ್ರ ಹಾಲು ಕುಡಿಯುತ್ತವೆ. ಹಾವು ಮಾಂಸಾಹಾರಿ ಪ್ರಾಣಿ. ಕಪ್ಪೆ, ಇಲಿ, ಹುಳುಗಳು ಅದರ ಪ್ರಮುಖ ಆಹಾರ. ಭಾರತದ ಹಾವು ಮಾತ್ರವಲ್ಲ, ಜಗತ್ತಿನ ಯಾವುದೇ ಜಾತಿಯ ಹಾವು ಹಾಲು ಕುಡಿಯುವುದಿಲ್ಲ. ಹಾವು ಹಾಲು ಕುಡಿದರೆ ಸಾಯುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಹಸಿವು ಮತ್ತು ಬಾಯಾರಿಕೆಯಿಂದ ದ್ರವ ರೂಪದಲ್ಲಿ ಏನು ಸಿಕ್ಕರೂ ಹಾವು ಕುಡಿಯಬಹುದು, ಆದರೆ ಅದರಿಂದ ಅಜೀರ್ಣ ಉಂಟಾಗಿ ಸಾವಿಗೀಡಾಗುತ್ತದೆ. ಇನ್ನು ಹುತ್ತಕ್ಕೆ ಹಾಲೆರೆಯುವುದರಿಂದ ಹಾಲು ಹಾವಿನ ಮೂಗಿನ ಹೊಳ್ಳೆ ಪ್ರವೇಶಿಸಿ ಶ್ವಾಸಕೋಶ ಮತ್ತು ಕಣ್ಣುಗಳನ್ನು ನಿಷ್ಕ್ರಿಯಗೊಳಿಸಿ ನಿಧಾನವಾಗಿ ಸಾವಿನ ದವಡೆಗೆ ದೂಡುತ್ತದೆ. ಹಾಲು ಹುತ್ತದ ಮಣ್ಣು ಸೇರಿ ಒಂದು ರೀತಿಯ ವಾಸನೆ ಸಂಯೋಜನೆಗೊಂಡು ಉಸಿರುಗಟ್ಟಿಸುವ ವಾತಾವರಣ ನಿರ್ಮಾಣವಾಗಿ ಆಗಲೂ ಹಾವು ಸಾಯುವ ಹಂತ ತಲುಪುತ್ತದೆ. ಮೌಢ್ಯದ ಹೆಸರಿನಲ್ಲಿ ನಮ್ಮಿಂದಾಗಿ ಮತ್ತೊಂದು ಜೀವಿಯ ಸಾವಿಗೆ ಕಾರಣವಾಗುವುದು ಬೇಡ. ಕಲ್ಲು ಅಥವಾ ಬೆಳ್ಳಿ ನಾಗಪ್ಪನಿಗೆ ಹಾಲು ಎರೆಯಿರಿ, ಆದರೆ ನಿಜ ಹಾವು ಹುತ್ತಕ್ಕೆ ಹಾಲು ಎರೆಯುವುದು ಬೇಡ. 5ನೇ, ಎಷ್ಟೇ ವಯಸ್ಸಾದರೂ ನಮ್ಮ ಮೂಳೆಗಳು ಬಲಿಷ್ಠವಾಗಿರಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ. ಹಾಲು, ಬಿ. ಪಾಲಕ್, ಸಿ. ಮಾಂಸ, ಡಿ. ಕಡಲೆ ಬೀಜ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಮೂಳೆಗಳು ದೃಢವಾಗಲು ಕ್ಯಾಲ್ಸಿಯಂ ಅತ್ಯಗತ್ಯ. ಜೊತೆಗೆ ಕಬ್ಬಿಣ ಮತ್ತು ಸತ್ತುಗಳು ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಅಗತ್ಯವಾಗಿವೆ. ಕ್ಯಾಲ್ಸಿಯಂ ಹಾಲಿನ ಮೂಲಕ ಪ್ರಮುಖವಾಗಿ ಲಭ್ಯವಾದರೆ, ಕಬ್ಬಿಣ ಮತ್ತು ಸತ್ತುಗಳು ನಾವು ಸಾಮಾನ್ಯ ಆಹಾರಗಳಿಂದಲೇ ಪಡೆಯಬಹುದು. ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಹೊರತುಪಡಿಸಿ ದ್ವಿದಳ ಧಾನ್ಯಗಳು, ಸೋಯಾ, ಅವರೆ, ಹಸಿರು ಮತ್ತು ದಪ್ಪನೆಯ ಎಲೆಗಳ ತರಕಾರಿಗಳು, ಬಟಾಣಿ, ಆಕ್ರೋಟು, ಸೂರ್ಯಕಾಂತಿ ಹೂವಿನ ಬೀಜಗಳು ಮತ್ತು ಕಿತ್ತಳೆಯಲ್ಲಿ ಕ್ಯಾಲ್ಸಿಯಂ ಸಮೃದ್ಧವಾಗಿರುತ್ತದೆ. ಕ್ಯಾಲ್ಸಿಯಂ ನಮ್ಮ ನರವ್ಯವಸ್ಥೆಯ ಕಾರ್ಯನಿರ್ವಹಣೆಗೂ ಅತ್ಯಗತ್ಯವಾಗಿರುವ ಖನಿಜವಾಗಿದೆ. ಇನ್ನು ರೋಗ ನಿರೋಧಕ ಶಕ್ತಿ ಬಲಯುತವಾಗಿರಲು ಸತು ಅತ್ಯವಶ್ಯವಾದ ಖನಿಜವಾಗಿದೆ. ಸತು ಬೇಕ್ಡ್ ಬೀನ್ಸ್, ಚೀಸ್, ಮೊಸರು, ಕೆಂಪು ಮಾಂಸ, ಬೇಳೆಗಳು, ಕಡಲೆಕಾಳು, ಕುಂಬಳಕಾಯಿ, ಎಳ್ಳು, ಶೇಂಗಾ ಬೀಜ, ಗೋಡಂಬಿ, ಬಾದಾಮಿ, ಮೊಟ್ಟೆಗಳು, ಗೋಧಿ ಮತ್ತು ಅಕ್ಕಿ ಮೊದಲಾದ ಆಹಾರಗಳಲ್ಲಿ ಉತ್ತಮ ಪ್ರಮಾಣದಲ್ಲಿರುತ್ತದೆ. ಇಂತಹ ಆಹಾರಗಳನ್ನು ನಾವು ಪ್ರತಿನಿತ್ಯ ಸೇವಿಸುವುದರಿಂದ ನಮಗೆ ಎಷ್ಟೇ ವಯಸ್ಸಾದರೂ ನಮ್ಮ ಮೂಳೆಗಳು ಬಲಿಷ್ಠವಾಗಿರಲು ಇವು ಸಹಾಯ ಮಾಡುತ್ತವೆ. ದಿನದಲ್ಲಿ 3 ಬಾರಿ ತನ್ನ ಬಣ್ಣವನ್ನು ಬದಲಾಯಿಸುವ ಶಿವಲಿಂಗ ಎಲ್ಲಿದೆ? ಆಪ್ಷನ್ಸ್: ಎ. ಕೇದಾರನಾಥ, ಬಿ. ರಾಜಸ್ಥಾನ್, ಸಿ. ಕರ್ನಾಟಕ, ಡಿ. ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಬಿ. ರಾಜಸ್ಥಾನ್. ರಾಜಸ್ಥಾನದ ಧೋಲ್ಪುರ್ನಲ್ಲಿರುವ ಅಚಲೇಶ್ವರ ಮಹಾದೇವ ದೇವಾಲಯವು ರಾಜಸ್ಥಾನದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯದಲ್ಲಿನ ಶಿವಲಿಂಗವು ದಿನಕ್ಕೆ 3 ಬಾರಿ ತನ್ನ ಬಣ್ಣವನ್ನು ಬದಲಾಯಿಸುತ್ತದೆ. ಬೆಳಗ್ಗೆ ಈ ದೇವಾಲಯದಲ್ಲಿನ ಶಿವಲಿಂಗವು ಕೆಂಪು ಬಣ್ಣದಲ್ಲಿರುತ್ತದೆ, ಮಧ್ಯಾಹ್ನ ಕೇಸರಿ ಬಣ್ಣದಲ್ಲಿರುತ್ತದೆ ಮತ್ತು ಸಂಜೆಯಾಗುತ್ತಿದ್ದಂತೆ ಇದರ ಬಣ್ಣ ಕಪ್ಪಾಗುತ್ತದೆ. ಈ ದೇವಾಲಯದಲ್ಲಿನ ಶಿವಲಿಂಗದ ಬಣ್ಣ ಬದಲಾಗಲು ಕಾರಣವೆಂಬುದು ಇಂದಿಗೂ ತಿಳಿದಿಲ್ಲ. ಈ ದೇವಾಲಯಕ್ಕೆ ಅವಿವಾಹಿತರ ಹುಡುಗಿಯರು ಮದುವೆಯಾಗುವ ಆಸೆಯನ್ನಿಟ್ಟುಕೊಂಡು ದೇವಾಲಯಕ್ಕೆ ಭೇಟಿ ನೀಡಿದರೆ ಅವರಿಗೆ ಶೀಘ್ರದಲ್ಲೇ ಕಂಕಣ ಬಲ ಕೂಡಿ ಬರುತ್ತದೆ ಎನ್ನುವ ನಂಬಿಕೆ ಇದೆ. ಈ ದೇವಾಲಯದಲ್ಲಿ ಶಿವನ ಕಾಲ್ಬೆರಳುಗಳಿವೆ ಎಂದು ಇಲ್ಲಿನ ಜನರು ನಂಬುತ್ತಾರೆ. ನಮ್ಮ ಭಾರತದ ರಾಷ್ಟ್ರಗೀತೆಯನ್ನು ಹಾಡಲು ಎಷ್ಟು ಸೆಕೆಂಡುಗಳು ತೆಗೆದುಕೊಳ್ಳುತ್ತದೆ? ಆಪ್ಷನ್ಸ್: ಎ. 47 ಸೆಕೆಂಡ್, ಬಿ. 52 ಸೆಕೆಂಡ್, ಸಿ. 63 ಸೆಕೆಂಡ್, ಡಿ. 75 ಸೆಕೆಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ. 52 ಸೆಕೆಂಡ್. ರವೀಂದ್ರನಾಥ್ ಠಾಕೂರ್ ಅವರು 1911ರಲ್ಲಿ ಬಂಗಾಲಿ ಭಾಷೆಯಲ್ಲಿ ರಚಿಸಿದ ದೀರ್ಘ ಗೀತೆಯ 5 ಪದ್ಯಗಳಲ್ಲಿ ಮೊದಲ ಪದ್ಯದ ಸಾಲುಗಳನ್ನು ಮಾತ್ರ ಆಯ್ದುಕೊಂಡು ಈ ರಾಷ್ಟ್ರಗೀತೆಯನ್ನು ರೂಪಿಸಲಾಯಿತು. ಸ್ವತಂತ್ರ ಭಾರತದ ಸಂವಿಧಾನ ರಚನಾ ಸಭೆ 1950 ಜನವರಿ 24ರಂದು ಇದನ್ನು ರಾಷ್ಟ್ರಗೀತೆ ಎಂದು ಅಂಗೀಕರಿಸಿತು. ಠಾಕೂರ್ ಸಂಪಾದಕರಾಗಿದ್ದ ತತ್ವಬೋಧಿನಿ ಪತ್ರಿಕಾ ಎಂಬ ಪತ್ರಿಕೆಯಲ್ಲಿ ಇದು 1912ರಲ್ಲಿ ಮೊದಲಿಗೆ ಪ್ರಕಟವಾಗಿತ್ತು.
ಪ್ರಕಟಣೆಗೆ ಮೊದಲು ಈ ಗೀತೆಯನ್ನು 27 ಡಿಸೆಂಬರ್ 1911ರಂದು ಕಲ್ಕತ್ತಾದಲ್ಲಿ ನೆರೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಲಾಗಿತ್ತು. ಠಾಕೂರ್ ಅವರು ಇದನ್ನು ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಎಂಬ ಹೆಸರಿನಲ್ಲಿ 1919ರಲ್ಲಿ ಇಂಗ್ಲಿಷಿಗೆ ಅನುವಾದಿಸಿದ್ದರು. ಇದು ಭಾರತ ಇಬ್ಬಾಗವಾಗುವುದಕ್ಕೆ ಮೊದಲು ಬರೆದ ಗೀತೆಯಾದರೂ ಇದರಲ್ಲಿ ಬರುವ ರಾಷ್ಟ್ರದ ವಿವಿಧ ಪ್ರದೇಶಗಳ ಹೆಸರುಗಳನ್ನು ಬದಲಾಯಿಸಿಲ್ಲ. ಈ ಹೆಸರುಗಳು ವಿವಿಧ ಭಾರತೀಯ ಜನಾಂಗಗಳನ್ನು ಸೂಚಿಸುತ್ತವೆ. ಹಾಗಾಗಿ ಈ ಗೀತೆಯನ್ನು ರಾಷ್ಟ್ರಗೀತೆಯಾಗಿ ಅಂಗೀಕರಿಸಿದಾಗ ಮೂಲ ಗೀತೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಕೊಳ್ಳದೆ ಯಥಾವತ್ತಾಗಿ ಉಳಿಸಿಕೊಳ್ಳಲಾಯಿತು. ವೈವಿಧ್ಯದಲ್ಲಿ ಏಕತೆ ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯ ಎಂಬುದಕ್ಕೆ ಈ ಗೀತೆ ಸಂಕೇತವಾಗಿದೆ. ನಮ್ಮ ರಾಷ್ಟ್ರಗೀತೆಯನ್ನು ಹಾಡಲು ಬೇಕಾಗುವ ಕಾಲಾವಧಿ ಸುಮಾರು 52 ಸೆಕೆಂಡುಗಳು. ಸುಕ್ಕು ಮುಕ್ತ ಚರ್ಮಕ್ಕಾಗಿ ಯಾವುದನ್ನು ಸೇವಿಸಬೇಕು ಎನ್ನುತ್ತಾರೆ? ಆಪ್ಷನ್ಸ್: ಎ ದಾಳಿಂಬೆ, ಬಿ ಪೇರಳೆ, ಸಿ ಬಾಳೆಹಣ್ಣು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಚರ್ಮದ ಆರೋಗ್ಯಕ್ಕೆ ವಿವಿಧ ಜೀವಸತ್ವಗಳು, ಖನಿಜಾಂಶಗಳು, ಆಂಟಿ ಆಕ್ಸಿಡೆಂಟ್ಗಳಿರುವ ಹಣ್ಣುಗಳನ್ನು ಸೇವಿಸುವುದು ಉತ್ತಮ. ಋತುಮಾನಕ್ಕೆ ಸರಿಯಾಗಿ ಸಿಗುವ ಹಣ್ಣುಗಳ ಸೇವನೆ ಉತ್ತಮ, ಆದರೆ ಮಿತವಾಗಿ ಸೇವಿಸಿ. ಹಣ್ಣುಗಳ ಜೊತೆಗೆ ದಿನವಿಡೀ ಸಾಕಷ್ಟು ನೀರು ಕುಡಿಯುವುದು ಇನ್ನೂ ಉತ್ತಮ. ಒಣಬೀಜಗಳು, ನೇರ ಪ್ರೋಟೀನ್ಗಳ ಸೇವನೆಯು ಚರ್ಮದ ಆರೋಗ್ಯಕ್ಕೆ ಮುಖ್ಯ ಕಾರಣವಾಗುತ್ತವೆ. ಬಾಳೆಹಣ್ಣು ವಿಟಮಿನ್ ಎ, ಬಿ, ಸಿ, ಡೋಪಮೈನ್, ಕ್ಯಾಟೆಚಿನ್ಗಳಂತಹ ಉತ್ತಮಾಂಶಗಳನ್ನು ಹೊಂದಿದೆ. ಇವೆಲ್ಲ ಚರ್ಮವನ್ನು ಹೈಡ್ರೇಟ್ ಮಾಡುತ್ತವೆ ಹಾಗೂ ಸೂಕ್ಷ್ಮ ರೇಖೆಗಳು ಮತ್ತು ಸುಕ್ಕುಗಳ ನೋಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಪೇರಳೆ ಹಣ್ಣು ಕೂಡ ಆರೋಗ್ಯಪೂರ್ಣ ಆಹಾರಗಳಲ್ಲಿ ಒಂದಾಗಿದೆ. ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ಲೈಕೋಪೀನ್, ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದ್ದು ಇವೆಲ್ಲ ಫ್ರೀ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ಚರ್ಮವನ್ನು ರಕ್ಷಿಸುತ್ತದೆ. ಇನ್ನು ದಾಳಿಂಬೆ. ಆರೋಗ್ಯಪೂರ್ಣ ಹಣ್ಣುಗಳಲ್ಲಿ ದಾಳಿಂಬೆ ಕೂಡ ಒಂದು. ದಾಳಿಂಬೆ ವಿಟಮಿನ್ ಸಿ ಹಾಗೂ ಪಾಲಿಫಿನಾಲ್ಗಳಂತಹ ಉತ್ತಮಾಂಶಗಳಿಂದ ತುಂಬಿದೆ. ಇದು ಫ್ರೀ ರಾಡಿಕಲ್ ವಿರುದ್ಧ ಹೋರಾಡಲು, ಕಾಲಜನ್ ಉತ್ಪಾದಿಸಲು ಉತ್ತೇಜನ ನೀಡುವ ಮೂಲಕ ತ್ವಚೆಯ ಆರೈಕೆಗೆ ಕೊಡುಗೆ ನೀಡುತ್ತದೆ. ತಂಗಳು ರಾಗಿ ಮುದ್ದೆಯನ್ನು ತಿನ್ನುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್: ಎ ಶುಗರ್ ನಿಯಂತ್ರಣ, ಬಿ ರಕ್ತಹೀನತೆ ನಿವಾರಣೆ, ಸಿ ಇಮ್ಯುನಿಟಿ ಬೂಸ್ಟರ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ರಾಗಿ ಒಂದು ಪೌಷ್ಟಿಕ ಧಾನ್ಯ. ರಾತ್ರಿ ಉಳಿದ ರಾಗಿ ಮುದ್ದೆಯನ್ನು ಅಂಬಲಿ ಮಾಡಿ ಕುಡಿಯುವ ರೂಢಿ ಇನ್ನೂ ಕೆಲವು ಹಳ್ಳಿಗಳಲ್ಲಿ ಇದೆ. ರಾಗಿ ಅಂಬಲಿ ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿದೆ. ರಾತ್ರಿ ಉಳಿದ ರಾಗಿ ಮುದ್ದೆಯನ್ನು ತೆಳುವಾದ ಮಜ್ಜಿಗೆಯಲ್ಲಿ ನೆನೆಸಿಟ್ಟು ಬೆಳಗ್ಗೆ ಇದನ್ನು ಚೆನ್ನಾಗಿ ಕಿವುಚಿ ಈರುಳ್ಳಿ, ಹಸಿಮೆಣಸಿನಕಾಯಿ, ಉಪ್ಪು, ಜೀರಿಗೆ ಸೇರಿಸಿ ಕುಡಿಯುವುದರಿಂದ ಆರೋಗ್ಯಕ್ಕೆ ಅನೇಕ ಲಾಭಗಳು ಸಿಗುತ್ತವೆ. ಮೂಳೆಗಳನ್ನು ಬಲಪಡಿಸುತ್ತದೆ. ಹೆಚ್ಚು ಪ್ರಮಾಣದ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಇರುವುದರಿಂದ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಅವಶ್ಯಕವಾಗಿರುವ ಕೆಲವು ಮುಖ್ಯ ಪೋಷಕಾಂಶಗಳನ್ನು ಇದು ಹೊಂದಿದೆ. ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡುತ್ತದೆ. ರಕ್ತಹೀನತೆಯನ್ನು ಸರಿಪಡಿಸುತ್ತದೆ. ದೇಹವನ್ನು ತಂಪುಗೊಳಿಸುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಲ್ಲಿರುವ ಪ್ರೋಟೀನ್ ಹಾಗೂ ವಿಟಮಿನ್ಗಳು ನಿಮ್ಮನ್ನು ದೈಹಿಕವಾಗಿ ಆರೋಗ್ಯವಾಗಿಡುತ್ತದೆ. ರಾಗಿ ಮುದ್ದೆಯಲ್ಲಿರುವ ಫೈಬರ್ ಮಲಬದ್ಧತೆಯ ಸಮಸ್ಯೆಯನ್ನು ಸರಿಪಡಿಸುತ್ತದೆ. ದೇಹದ ತೂಕವನ್ನು ಇಳಿಸಲು ಇದು ತುಂಬಾನೇ ಸಹಾಯಕಾರಿಯಾಗಿದೆ. ಹೀಗೆ ಇನ್ನು ಹಲವಾರು ಲಾಭ ನಮ್ಮ ದೇಹಕ್ಕೆ ಈ ರಾಗಿ ಅಂಬಲಿಯನ್ನು ಸೇವಿಸುವುದರಿಂದ ಸಿಗುತ್ತದೆ. ಶಿವನು ತನ್ನ ಕೊರಳಲ್ಲಿ ಹಾವನ್ನು ಧರಿಸಲು ಕಾರಣವೇನು? ಆಪ್ಷನ್ಸ್: ಎ ಆಭರಣ, ಬಿ ಹಾರ, ಸಿ ರಕ್ಷಣೆ, ಡಿ ಉಡುಗೊರೆ. ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ಷಣೆ. ಹಿಂದೂ ಧರ್ಮದಲ್ಲಿ ಮೊದಲಿನಿಂದಲೂ ಹಾವನ್ನು ದೈವಶಕ್ತಿ ಇರುವ ಜೀವಿ ಎಂದು ಪರಿಗಣಿಸಲಾಗುವುದು. ಅಂತೆಯೇ ನಾಗರ ಹಾವನ್ನು ನಾಗದೇವತೆ ಎಂದು ಪರಿಗಣಿಸಲಾಗುವುದು. ಪುರಾಣ ಮತ್ತು ಪವಿತ್ರ ಗ್ರಂಥಗಳಲ್ಲಿ ಹಾವು ಮತ್ತು ಶಿವನಿಗೆ ಸಂಬಂಧಿಸಿದಂತೆ ಹಲವಾರು ಕಥೆಗಳಿವೆ. ಸಮುದ್ರ ಮಂಥನ ಮಾಡುವಾಗ ವಾಸುಕಿ ಹಾವನ್ನು ಬಳಸಲಾಯಿತು. ಆ ಸಂದರ್ಭದಲ್ಲಿ ಹೊರಬಂದ ವಿಷವನ್ನು ಶಿವನು ಕುಡಿದು ಗಂಟಲಲ್ಲಿಯೇ ಇಟ್ಟುಕೊಂಡನು. ಇದರಿಂದ ಸೃಷ್ಟಿ ನಾಶವಾಗುವುದನ್ನು ತಡೆದನು ಎನ್ನಲಾಗುವುದು. ಇನ್ನು ಶಿವನ ಕುತ್ತಿಗೆ ಸುತ್ತಿದ ಹಾವು 3 ಸುತ್ತು ಸುತ್ತಿರುತ್ತದೆ. ಈ 3 ಸುತ್ತುಗಳು ವರ್ತಮಾನ, ಭವಿಷ್ಯಕಾಲ ಮತ್ತು ಭೂತಕಾಲವನ್ನು ಪ್ರತಿನಿಧಿಸುವುದು. ಅಂದರೆ ಶಿವನು ಸಮಯದಿಂದ ಸ್ವತಂತ್ರನಾಗಿದ್ದಾನೆ, ಅಂತೆಯೇ ಸಮಯವನ್ನು ನಿಯಂತ್ರಿಸುತ್ತಾನೆ ಎನ್ನುವುದನ್ನು ತೋರಿಸುತ್ತದೆ.
ಹಾವುಗಳು ಅಳಿವಿನಂಚಿಗೆ ಹೋದಾಗ ಶಿವನನ್ನು ಪ್ರಾರ್ಥಿಸುವುದರ ಮೂಲಕ ಶಿವನ ಆಶ್ರಯವನ್ನು ಪಡೆದುಕೊಳ್ಳುವವು. ಹಾವುಗಳು ಶೀತದಿಂದ ಬಳಲಿದಾಗ ಶಿವನ ದೇಹವು ಉಷ್ಣವನ್ನು ಪಡೆಯಲು ಶಿವನ ಹತ್ತಿರ ಸಮೀಪಿಸುತ್ತವೆ. ಶಿವನು ಸಹ ಅವರ ರಕ್ಷಣೆಗಾಗಿ ಆಭರಣಗಳ ರೂಪದಲ್ಲಿ ಹಾವುಗಳನ್ನು ಧರಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಏಷ್ಯಾದ ಮೊದಲ ವಿದ್ಯುತ್ ಬೀದಿ ದೀಪ ಯಾವ ದೇಶದಲ್ಲಿ ಬೆಳಗಿತು? ಆಪ್ಷನ್ಸ್: ಎ ಭಾರತ, ಬಿ ಸಿಂಗಪುರ್, ಸಿ ಬಾಂಗ್ಲಾದೇಶ್, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. 5 ಆಗಸ್ಟ್ 1905ರಂದು ಏಷ್ಯಾದ ಮೊದಲ ವಿದ್ಯುತ್ ಬೀದಿ ದೀಪ ಬೆಂಗಳೂರಿನ ಕೆಆರ್ ಮಾರುಕಟ್ಟೆ ಪ್ರದೇಶದಲ್ಲಿ ಬೆಳಗಿತು. 1905 ಆಗಸ್ಟ್ 5ರಂದು ರಾಜಶ್ರೀ ದೈವಾಂಶ ಸಂಭೂತರಾದ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರಿಂದ ಬೆಂಗಳೂರಿಗೆ ವಿದ್ಯುತ್ ಶಕ್ತಿ ಬಂದ ಸುದಿನ. ಶಿಂಷಾದಲ್ಲಿ ಉತ್ಪಾದಿಸುತ್ತಿದ್ದ ಹೆಚ್ಚುವರಿ ವಿದ್ಯುತ್ ಶಕ್ತಿಯನ್ನು ಮಾರದೆ ಬೆಂಗಳೂರಿನ ಬೀದಿ ಬೀದಿ ಮನೆಗಳನ್ನು ಬೆಳಗಿದ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತದೆ. ನಾಗರ ಪಂಚಮಿ ಹಬ್ಬವನ್ನು ಹೆಣ್ಣು ಮಕ್ಕಳ ಹಬ್ಬ ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ಮಾಂಗಲ್ಯಪ್ರದ, ಬಿ ಸಂತಾನಪ್ರದ, ಸಿ ಸಹೋದರನ ರಕ್ಷಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಾಗರ ಪಂಚಮಿಯ ಹಿಂದಿನ ದಿನ ಸಹೋದರಿ ನಾಗದೇವತೆಗೆ ಬೇಡಿಕೊಂಡರೆ ಸಹೋದರನಿಗೆ ಲಾಭ ಹಾಗೂ ರಕ್ಷಣೆ ಸಿಗುತ್ತದೆ ಎನ್ನಲಾಗುತ್ತದೆ. ನಾಗರ ಪಂಚಮಿ ಮಾಂಗಲ್ಯಪ್ರದ ಹಾಗೂ ಸಂತಾನಪ್ರದ ಎಂಬ ನಂಬಿಕೆ ಇದೆ. ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿ ವಿಶೇಷಗಳಿಂದ ಕೂಡಿರುತ್ತದೆ. ತವರಿಗೆ ಹೆಣ್ಣು ಮಕ್ಕಳನ್ನು ಆಹ್ವಾನಿಸಿ ಉಡುಗೊರೆ ನೀಡಿ ಗೌರವಿಸಲಾಗುತ್ತದೆ. ಜನಪದ ಕಥೆಯ ಪ್ರಕಾರ ನಾಗರ ಪಂಚಮಿ ಬರುವುದು ಮುಂಗಾರಿನ ರಭಸದ ದಿನಗಳ ಮಧ್ಯೆ. ಈ ಕಾಲದ ಕೃಷಿ ಚಟುವಟಿಕೆಗಳು ಒಂದು ಹಂತ ತಲುಪಿರುತ್ತದೆ. ಈ ಕಾಲದಲ್ಲಿ ಕೀಟ ಮಿಡತೆಗಳ ಹಾವಳಿ ಅಧಿಕ. ಅಷ್ಟೇ ಅಲ್ಲದೆ ಫಸಲು ತಿನ್ನಲು ಬರುವ ಇಲಿಗಳಿಗೂ ಕೊರತೆಯಿಲ್ಲ. ಇವೆಲ್ಲದರಿಂದ ರೈತನ ಫಸಲನ್ನು ಕಾಪಾಡುವುದು ಹಾವುಗಳು. ಇಲಿ ಕಪ್ಪೆಗಳ ಅತಿಯಾದ ಹಾವಳಿಯನ್ನು ನಿಯಂತ್ರಿಸುವ ನಾಗರನಿಗೆ ಪುಟ್ಟದೊಂದು ಧನ್ಯವಾದ ಹೇಳಲು ನಡೆಸುವ ಪ್ರಯೋಜನವೇ ಈ ನಾಗರ ಪಂಚಮಿ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.